ಎಸ್, ಕಳೆದ 3 ದಿನಗಳಿಂದನೂ ಕೂಡ ರಾಜ್ಯ ಸೇರಿದಂತೆ ರಾಜಧಾನಿಯಲ್ಲಿ ಸದ್ದಾಗ್ತಿರೋದೇ ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ವಾಣಿಜ್ಯ ತೆರಿಗೆ ಇಲಾಖೆಯ ಒಂದು ನೋಟಿಸ್ ವಿಚಾರ. ಅಂದರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ರಾಜಧಾನಿ ಸೇರಿದಂತೆ ಬೆಂಗಳೂರು ಸೇರಿದಂತೆ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯವರು ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೂ, ಹೂವಿನ ವ್ಯಾಪಾರಿಗಳಿಗೂ ಎಲ್ಲರೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಅಂದರೆ ಆ ನೋಟಿಸ್ನಲ್ಲಿ ನೀವು ಏನೊಂದು ವ್ಯಾಪಾರ ಜಾಸ್ತಿ ಮಾಡಿದ್ದೀರಾ, ಆಯಿನಲ್ಲಿ GST ಕಟ್ಟಬೇಕು, ನೀವು ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನೋಟಿಸ್ ಕೊಟ್ಟಿರುವಂಥದ್ದು. ಅದೇ ಥರನೂ ಕೂಡ ನಾವು ಒಂದು ರೀತಿಯಲ್ಲಿ ಅವನ್ನೆಲ್ಲನೂ ಕೂಡ ಕಳೆದ 3 ದಿನಗಳಿಂದನೂ ಕೂಡ ಅದನ್ನ ರೇಟ್ ಚೆಕ್ ಮಾಡಿದಾಗ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಅಂಗಡಿಗಳು ಅಂದರೆ ಹೂವು ವ್ಯಾಪಾರಿ ಮಾಡುವಂಥ ದಿನ 100-250 ರೂಪಾಯಿ ವ್ಯಾಪಾರ ಮಾಡೋಂಥವ್ರಿಗೆಲ್ಲನೂ ಕೂಡ ಈ ರೀತಿ ನೋಟಿಸ್ ಕೊಟ್ಟಿರುವಂಥ ಪತ್ತೆ ಆಗಿರುವಂಥದ್ದು. ಈಗ ಪ್ರಮುಖವಾಗಿ ನೋಡಬೇಕಂದ್ರೆ ಏನು ಉಳ್ಳಾಳದ ಒಂದು ಹಾಲಿನ ಬೂತ್ ಇದೆ, ರವಿ ಅನ್ನೋರ ಬೂತ್ ಇಟ್ಕೊಂಡಿದ್ದಾರೆ. ಕಳೆದ 3-4 ವರ್ಷದಿಂದ ಕೂಡ ಬೂತ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರಿಗೆ 1.25 ಕೋಟಿಯಷ್ಟು ತೆರಿಗೆ ಕಟ್ಟುವಂಥ ಒಂದು ನೋಟಿಸ್ ಕೊಟ್ಟಿರುವಂಥದ್ದು. ಇವತ್ತು ನಾವು ಅವ್ರ ಜೊತೆ ಇದ್ದೀವಿ, ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ನಿಮಗೆ ಅವ್ರು ನೋಟಿಸ್ ಕೊಟ್ಟಿದ್ದ ತಕ್ಷಣ ಏನು ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿರ್ಬೇಕು ಅನಿಸ್ತದೆ? ಖಂಡಿತ ಇದ್ರ ಬಗ್ಗೆ ಎಲ್ಲರೂ ಭಯ ಪಡೋಂಥದ್ದೇ ಸರ್. ಇದು ನನಗೆ ನೋಡ್ದೇಟ್ಗೆ ಒಂಥರ ಭಯ ಆಯಿತು. ಅವತ್ತಿಂದ ಸರಿಯಾಗಿ ನಮಗೂ ಟೆನ್ಷನಲ್ಲೇ ಇದ್ದೀವಿ. ಇದು 1,03,00,000 ರೂಪಾಯಿಗೆ ನನಗೆ ನೋಟಿಸ್ ಬಂದಿರೋದು. ಇದ್ರ ಬಗ್ಗೆ ಎಷ್ಟು ಕಟ್ಟಬೇಕು, ಏನು ಕಟ್ಟಬೇಕು, ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಇದು ಮಾಡಿರೋದೇ ಒಂಥರ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ನಮಗೆ 2021-22ರಲ್ಲಿ ಬಂದಾಗ ಅವಾಗ ಕರೋನಾ ಟೈಮು, ಅವಾಗ ಇಷ್ಟು ವ್ಯಾಪಾರಗಳೇ ಇರಲಿಲ್ಲ. ಇಷ್ಟೆಲ್ಲ ನೋಟಿಸು ಹೆಂಗೆ ಬರುತ್ತೆ, ಏನು ಬರುತ್ತೆ ಅಂತ ನಮಗೂ ಒಂಥರ ತೊಂದರೆಯಲ್ಲಿ ಇದ್ದೀವಿ. ನೀವೇನ ನಿಮ್ಮ ಆಡಿಟರ್ ಅಥವಾ ಲಾಯರ್ನ ಮೀಟ್ ಮಾಡಿದ್ರಾ? ಏನು ಅಂದ್ರೆ ಅವರು? ಇನ್ನು ನಾನು ಹೋಗಿಲ್ಲ ಸರ್, ನಾನು ಹೋಗಿ ಮೀಟ್ ಮಾಡಬೇಕು. ಈಗ 25ಕ್ಕೆ ಏನೋ ಇದೆಯಲ್ಲ, ಸ್ಟ್ರೈಕ್ ಇದೆಯಲ್ಲ, ಅದನ್ನು ನೋಡ್ಕೊಂಡು ಹೋಗಿ ಮಾಡೋಣ ಅಂತ ಇದ್ದೀನಿ ಸರ್. ಬೇರೆ ಯಾರೋ ವಾಣಿಜ್ಯ ಇಲಾಖೆಯವರು ಏನೋ ಬಂದಿದ್ರ ನಿಮಗೆ? ಏನೋ ಇದೇ ಹೇಳಿದ್ರ ನಿಮ್ಗೆ? ಅಂದ್ರೆ ಏನೋ ನಾವು ಬನ್ನಿ ಸೆಟಲ್ಮೆಂಟ್ ಮಾಡ್ತೀವಿ ಅದು ಇದು ಅಂತ? ಅವ್ರೇನು ಬಂದಿಲ್ಲ, ಇದುವರೆಗೂ ಬಂದಿಲ್ಲ, ಯಾರೂ ಬಂದಿಲ್ಲ ಸರ್. ಅದೇ ನೋಟಿಸ್ ಕೊಟ್ಟು ಮಾತ್ರ ಹೋಗಿರೋದಷ್ಟು, ಇದುವರೆಗೂ ಯಾರು ಬಂದಿಲ್ಲ? ನೋಟಿಸು ಮೊಬೈಲಿಗೆ ಮೆಸೇಜ್ ಬಂದಿದೆ, ವಾಟ್ಸಪ್ಪಲ್ಲಿ, ಆಮೇಲೆ ಪೋಸ್ಟಲ್ಲಿ ನೋಟಿಸ್ ಬಂದಿದೆ ಅಷ್ಟೇ. ನನಗೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀವಿ ಸರ್? ದಿನ ಎಷ್ಟು ವ್ಯಾಪಾರ ಆಗುತ್ತೆ? ಈಗ ನಮಗೆ ಒಂದು 30,000 ರೂಪಾಯಿ ವ್ಯಾಪಾರ ಆಗುತ್ತೆ ಡೈಲಿ. ಇದು 4 ವರ್ಷಕ್ಕೆ ನಮಗೆ ಒಟ್ಟು ಕಳಿಸಿರೋದು 1,03,00,000 ರೂಪಾಯಿಗೆ 4 ವರ್ಷದಿಂದ. ಪ್ರಮುಖವಾಗಿ 2020, 21, 22 ಕೊರೋನಾ ಟೈಮ್ ಇತ್ತು. ಯಾವುದು ಕೂಡ ಅಂಗಡಿಗಳು ತೆಗೆದಿರಲಿಲ್ಲ, ದೇಶನೇ ಶಬ್ದವಾಗಿತ್ತು. ಆದ್ರೂ ಕೂಡ ನಿಮ್ಗೆ ನೋಟಿಸ್ ಕೊಡೋದ್ರ ಅಲ್ಲೇ ನಿಮ್ಗೆ ಸ್ವಲ್ಪ ಡೌಟ್ ಬರಲ್ವಾ? ಸರ್ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಹಿಂಗೆ ಬರುತ್ತೆ ಅಂತಾನೆ ನಮಗೆ ಗೊತ್ತಿಲ್ಲ. ಬಂದಾಗಲೇ ನಾವು ಒಂಥರ ಶಾಕ್ ಆದಂಗೆ ಆಗಿದೆ ಇದ್ರ ಬಗ್ಗೆ. ಗಟ್ಟಿ ಮನ್ಸು ಮಾಡಿ ಸ್ವಲ್ಪ ಇದಾಗಿದ್ದೀರಾ. ಯಾಕಂದ್ರೆ ಈಗ ಆಲ್ರೆಡಿ ಹೃದಯಾಘಾತಗಳು ಕೂಡ ತುಂಬಾ ಆಗ್ತಾ ನಿಮ್ಗೆ ಈ ಟ್ಯಾಕ್ಸ್ ಇದು ನೋಡಿ ಯಾಕಂದ್ರೆ ಒಂದು ರೀತಿಯಲ್ಲಿ ಹೃದಯಾಘಾತ ಆಗ್ಬೇಕಾಯ್ತು ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಕೊಟ್ಟಿರುವಂಥದ್ದು. ಇನ್ನು ಇದು 25ನೇ ತಾರೀಕು ನಿಮ್ಮ ವರ್ತಕರೆಲ್ಲ ಕೂಡ ಇದು ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಭಾಗವಹಿಸ್ತೀರಾ? ಖಂಡಿತ ಭಾಗವಹಿಸ್ತೀನಿ ಸರ್. ನನಗೆ ಬಂದಿರೋದ್ರಿಂದ ನಾನು ಭಾಗವಹಿಸಲೇಬೇಕು. ಇದ್ರ ಬಗ್ಗೆ ನೋಡೋಣ, ಸರ್ಕಾರ ಏನು ಗಮನ ತಾಳುತ್ತೋ ನೋಡೋಣ ಸರ್. ಇದು ಸಣ್ಣ ವ್ಯಾಪಾರಿಗಳಿಗೆ ಭಾಳ ತೊಂದರೆ ಆಗಿದೆ. ನಮ್ಮಂಥವ್ರು ಜೀವನ ಮಾಡೋದೇ ಕಷ್ಟ. ಬೆಂಗಳೂರು ಜೀವನದಲ್ಲಿ ಮನೆ ಬಾಡಿಗೆ ಕಟ್ಟಿ ಮಕ್ಕಳನ್ನ ಓದಿಸ್ಕೊಂಡು ನಾವು ಜೀವನ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗಿದೆ. ಇದ್ರ ಬಗ್ಗೆ ಸರ್ಕಾರ ಏನಾರ ಮಾಡಿ ಇದನ್ನೆಲ್ಲ ರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಕಾಲ್ ಸೆಂಟರ್ ಕೂಡ ಓಪನ್ ಮಾಡಿದ್ದಾರೆ ಸರ್. ಕಾಲ್ ಸೆಂಟರ್ಗೆ ಏನೋ ಫೋನ್ ಮಾಡಿದ್ರಾ ನೀವು? ಇಲ್ಲ, ಮಾಡಿಲ್ಲ ಸರ್. ಮಾಡಬೇಕು. 25 ನೋಡ್ಕೊಂಡು ನಾನು ಮಾಡ್ತೀನಿ. ನಾನೇ ಹೋಗ್ಬೇಕಾದ್ರೆ ಮೀಟ್ ಮಾಡಿ ನಾನು ಲೆಟ್ರ್ ಕೊಡೋಣ ಅಂತ ಇದ್ದೀನಿ ಸರ್. ಅಂದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಇದೆಯಾ ಸರ್? ನೀವು ಅವಾಗಿಂದ 21, 22 ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಾ? ನಾನು ನಂದಿನಿ ಹಾಲಿಗೆ ಏನು ಸಪ್ಲೈ ಕೊಟ್ಟು ತಾಂಡಿದ್ದೀನಿ ಅದ್ರದ್ದೆಲ್ಲ ಸ್ಟೇಟ್ಮೆಂಟ್ ತಾಂಡಿದ್ದೀನಿ, ಬ್ಯಾಂಕಿಂದು ಇದೆ. ನಾನು ಹೋಗಿ ಮೀಟ್ ಮಾಡ್ತೀನಿ ಸರ್. ಅಂದ್ರೆ ಈಗ ನಂದಿನಿ ಹಾಲವ್ರಿಗೆ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಕೂಡ ನೀವು ಹೇಳಿದ್ರಿ, ಸರ್ಕಾರ ಕೂಡ ಹೇಳಿದೆ. ಆದ್ರೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ಹೌದು ಸರ್, ಅವರು ಸಹ ಟ್ಯಾಕ್ಸ್ ಹಾಕಿರೋದು ಯಾವ್ದ್ರ ಮೇಲೆ? ಫೋನ್ಪೇ, ಪೇಟಿಎಮ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಬಿಸ್ನೆಸ್ ಅಕೌಂಟ್ಗಳು, ಅದ್ರ ಮೇಲೆ ಟ್ಯಾಕ್ಸ್ ಕಳಿಸಿದ್ದಾರೆ. ನಮಗೆ ಸಪ್ರೇಟಾಗಿ ಏನು ಇದು ಮಾಡಿಲ್ಲ. ನಾವು ಫೋನಲ್ಲಿ ಏನು ಫೋನ್ಪೇ ಮಾಡಿ ಈ ಥರ ಮಾಡಿದೀವಲ್ಲ ಅದ್ರ ಮೇಲೆ ಕಳಿಸಿದ್ದಾರೆ ಸರ್. ಒಂದು ವೇಳೆ ನೀವೇನು ವ್ಯಾಪಾರ ಮಾಡಿದ್ರೆ ಸರ್ ಅಷ್ಟೊಂದು? ಅಷ್ಟು ಎಲ್ಲಿ ಬರುತ್ತೆ ಸರ್? ಅಷ್ಟು ಬಂದರು ಸರ್ ಇವತ್ತಿಂದ ಹಾಲಿಗೆ ನಾನು ವ್ಯಾಪಾರ ಮಾಡಿ ಅದೇ ದುಡ್ಡೇ ನಾನು ಹಾಕಬೇಕು. ನನಗೆ ಬೇರೆ ಅಮೌಂಟು ಯಾವುದು ಬರಲ್ಲ. ನಮ್ಮ ಹಾಲಿನ ಬಿಸ್ನೆಸ್ಸಲ್ಲಿ ಸಹ ದುಡ್ಡು ಜಾಸ್ತಿ ಕಂಡ್ರು ಲಾಭ ಕಡಿಮೆ ಇದೆ. ನಮ್ದೆಲ್ಲ 1.5 ರೂಪಾಯಿ 2 ರೂಪಾಯಿ ಲಾಭ ಮಾರ್ಜಿನ್ 1 ಲೀಟ್ರ್ ಹಾಲಿಗೆ. ಇವತ್ತು ಬಂದಿರೋ ಹಾಲನ್ನ ವ್ಯಾಪಾರ ಮಾಡಿ ಅದೇ ದುಡ್ಡನ್ನ ನಾಳೆ ಬ್ಯಾಂಕಿಗೆ ಹಾಕೊಂಡು ನಾವು ಫೋನ್ಪೇ ಮಾಡ್ತೀವಿ. ಆವಾಗ ಟ್ರಾನ್ಸಾಕ್ಷನ್ ಬಂದೇ ಬರುತ್ತೆ. ಅದಕ್ಕೆ ಕಳಿಸಿದ್ರೆ ನಾವು ಎಲ್ಲಿ ಕಟ್ಟಕ್ಕಾಗುತ್ತೆ? ಸರ್ ಒಂದು ವೇಳೆ ನಿಮ್ಮನ್ನ ಕರೆದಿ ಮತ್ತೆ ಏನೋ ಇಲ್ಲ ನೀವು ಕಟ್ಟಲೇಬೇಕು, ನಿಮ್ಮ ಟ್ರಾನ್ಸಾಕ್ಷನ್ ಇಷ್ಟಾಗಿದೆ ಅಂದ್ರೆ ಏನು ಮಾಡ್ತೀರಾ ಸರ್? ಸರ್ ನಾನು ಅಂಗಡಿನೇ ಬಿಟ್ಟು ಹೋಯ್ತೀನಿ ಸರ್. ಆಗಲ್ಲ, ಇಷ್ಟೊಂದು ಕಟ್ಟಕ್ಕೆ ನಮ್ಮ ಕೈಲಿ ಎಲ್ಲಿದೆ ಸರ್? ನನ್ನ ಅಂಗಡಿ ಮಾರಿದ್ರು ಅಷ್ಟು ದುಡ್ಡು ಬರಲ್ಲ. ನಾನು ಎಲ್ಲಿಂದ ಕಟ್ಟಕ್ಕಾಯ್ತದೆ? ಆಗಲ್ಲ. ಇದಿಷ್ಟು ಏನು ಹಾಲು ವ್ಯಾಪಾರಿ ರವಿಯವರ ಮಾತು. ಇಷ್ಟನ್ನು ಕೂಡ ಕಟ್ಟು ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಈಗಾಗಲೇ 25ನೇ ತಾರೀಕು ಏನು ಮುಷ್ಕರಕ್ಕೆ ಕಡೆ ನೀರಿದ್ದಾರೆ, ಆ ಮುಷ್ಕರದಲ್ಲಿ ಕೂಡ ಭಾಗವಹಿಸ್ತೀನಿ. ತದನಂತರ ಮುಂದಿನ ಯೋಚನೆ ಮಾಡ್ತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್, ಮಹೇಶ್, ಅಶೋಕ ನ್ಯೂಸ್, ಬೆಂಗಳೂರು.